ಎಸ್.ಎಂ. ಕೃಷ್ಣ ಅಂತಿಮ ದರ್ಶನವನ್ನು ಪಡೆದ ನಟಿ ರಮ್ಯಾ. ರಾಜಕೀಯ ಗುರುಗಳಾಗಿದ್ದರು ಎಸ್.ಎಂ. ಕೃಷ್ಣ ಅವರು. ರಮ್ಯಾ ಅವರು ಮಂಡ್ಯದಲ್ಲಿ ಸಂಸದೆ ಆಗೋದಕ್ಕೆ ಎಸ್.ಎಂ. ಕೃಷ್ಣ ಅವರು ಕೂಡ ಪ್ರಮುಖ ಪಾತ್ರ ವಹಿಸಿದರು. ರಮ್ಯಾ ಅವರು ಕೃಷ್ಣನನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ. ಒಬ್ಬ ಹಿರಿಯ ವ್ಯಕ್ತಿ ಬೆನ್ನ ಹಿಂದೆ ನಿಂತಹ ಸಂದರ್ಭದಲ್ಲಿ ಆನೆಬಲ ಬಂದಂತೆ. ರಾಜಕೀಯ ಮುತ್ಸದಿಯಾಗಿ ಅನೇಕ ಅನುಭವವನ್ನು ಹೊಂದಿದ್ದಂಥ ಎಸ್.ಎಂ. ಕೃಷ್ಣ ಅವರು ರಮ್ಯಾ ಅವರಿಗೆ ಮಾರ್ಗದರ್ಶನ ನೀಡಿದರು. ರಮ್ಯಾ ಅವರು ಒಬ್ಬ ಚಿತ್ರನಟಿಯಾಗಿದ್ದವರು. ಅವರು ಸಂಸದೆ ಆಗೋದಕ್ಕೆ ಮತ್ತು ರಾಜಕಾರಣದಲ್ಲಿ ಇವತ್ತು ಹೆಸರು ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಕಾರಣಕರ್ತರಲ್ಲಿ ಎಸ್.ಎಂ. ಕೃಷ್ಣ ಅವರು ಕೂಡ ಒಬ್ಬರು. ಈಗ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನು ನಟಿ ರಮ್ಯಾ ಅವರು ಪಡೆದಿದ್ದಾರೆ. ರಮ್ಯಾ ಅವರು ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ಳೋ ತೀರಾ ಕಮ್ಮಿ. ಆದರೆ ತಮ್ಮ ಗುರುಗಳನ್ನು ಕಳೆದುಕೊಂಡಿರುವಂಥ ನೋವು ಒಬ್ಬ ಶಿಷ್ಯೆಯಾಗಿ ಆಗಮಿಸಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅವರು CM ಆಗಿದ್ದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅವರಿಗೆ ಚಾಲೆಂಜಸ್ಗಳು ಎದುರಾಗಿದ್ವು ಅಂತ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಆದಂಥ ಸಂದರ್ಭದಲ್ಲಿ ತಮಿಳುನಾಡು CM ಜಯಲಲಿತಾ ಅವರೊಂದಿಗೆ ಮಾತುಕತೆಯನ್ನು ನಡೆಸಿ ವೀರಪ್ಪನನ್ನು ಸಂಪರ್ಕ ಮಾಡಿ ರಾಜ್ಕುಮಾರ್ ಅವರನ್ನು ಕ್ಷೇಮವಾಗಿ ಕರೆತಂದಿದ್ದು ಎಸ್.ಎಂ. ಕೃಷ್ಣ ಅವರು. ಆ ಸಿಚುವೇಶನನ್ನು ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿದ್ದು ಎಸ್.ಎಂ. ಕೃಷ್ಣ ಅವರು. ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದರೆ ಅಪಾರ ಅಭಿಮಾನಿ ಬಳಗ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ಅವತ್ತು ಇನ್ನೇನೇನೋ ಘಟನೆಗಳು ನಡೆದು ಬಿಡ್ತಿದ್ವು. ಆ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡಿ ಅಭಿಮಾನಿಗಳಿಗೆ ಧೈರ್ಯ ತುಂಬಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಏನೂ ಆಗದಂತೆ ನೋಡಿಕೊಂಡು ಅವರನ್ನು ರಾಜ್ಯಕ್ಕೆ ವಾಪಸ್ ಕರೆದುಕೊಂಡು ಬಂದಿದ್ದು ಎಸ್.ಎಂ. ಕೃಷ್ಣ ಅವರು.